ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಏನು ನಮ್ಮ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ಶ್ರೀ ಗುರು ಭೈರವಾಕ್ಯ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಏನು ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಇಡೀ ದೇಶದಿಂದ ಪ್ರಪಂಚದ ಉದ್ದದ ಅಗಲಕ್ಕೂ ಪ್ರಸಿದ್ಧಿಯಾಗಿರ್ತಕ್ಕಂಥ ಸ್ವಾಮಿಗಳ ಏನು ಈ ಒಂದು ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸಾಕಷ್ಟು ಭಕ್ತರು ಬರ್ತಕ್ಕಂಥ ಕಾರ್ಯಕ್ರಮ ಇದೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ದೇಶ ಪ್ರಪಂಚ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮೋದಿಜಿಯವರು ಕೂಡ ಬರ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಆದಿಚುಂಚನಗಿರಿ ಶ್ರೀ ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣೆ. ಶಿಡ್ಲಘಟ್ಟದಿಂದ ಸಹಸ್ರಾರು ಭಕ್ತರ ಭೇಟಿ. ಮಹಾಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸ್ಮರಣಾರ್ಥ ನಿರ್ಮಿಸಲಾದ ಶ್ರೀ ಗುರು ಭೈರವೈಕ್ಯ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮವು ಏಪ್ರಿಲ್ 15ರಂದು ಭವ್ಯವಾಗಿ ನಡೆಯಲಿದೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಕುರಿತು ಮಾಹಿತಿ ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾಹಿತಿ ನೀಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ಅವರು ಈ ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸಹಸ್ರಾರು ಭಕ್ತರು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ತೆರಳಲಿದ್ದಾರೆ ಎಂದು ಹೇಳಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಕಾರ್ಯಕ್ರಮವು ಬೆಳಗ್ಗೆ 11:30ಕ್ಕೆ ನಡೆಯಲಿದೆ. ಭಕ್ತರ ಅನುಕೂಲಕ್ಕಾಗಿ ವಿಶೇಷ ಸಾರಿಗೆ ವ್ಯವಸ್ಥೆ ಮಾಡಲಾಗಿದ್ದು ಈಗಾಗಲೇ ಸುಮಾರು 50 ಬಸ್ಗಳನ್ನು ಸಿದ್ಧಪಡಿಸಲಾಗಿದೆ. ಅಗತ್ಯವಿದ್ದರೆ ಇನ್ನಷ್ಟು 50 ಬಸ್ಗಳನ್ನು ಒದಗಿಸಲು ಸಿದ್ಧತೆ ಕೈಗೊಳ್ಳಲಾಗಿದೆ. ಏಪ್ರಿಲ್ 14ರಂದು ಮಧ್ಯಾಹ್ನ 2 ಗಂಟೆಗೆ ಕ್ಷೇತ್ರದ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಂದ ಭಕ್ತರು ಸಾಮೂಹವಾಗಿ ಪ್ರಯಾಣ ಆರಂಭಿಸಲಿದ್ದಾರೆ. ಪ್ರತಿ ಪಂಚಾಯಿತಿಗೂ ಪ್ರತ್ಯೇಕ ಜವಾಬ್ದಾರರನ್ನ ನೇಮಕ ಮಾಡಲಾಗಿದೆ. ಈ ಪ್ರಯಾಣವನ್ನು ತೀರ್ಥಯಾತ್ರೆಯ ರೂಪದಲ್ಲಿ ಆಯೋಜಿಸಲಾಗಿದ್ದು ದಾರಿಯಲ್ಲಿ ಬಿದಿನಗರಿಯ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀ ಸತ್ಯ ಶನೈಶ್ವರ ದೇವಸ್ಥಾನಗಳ ದರ್ಶನ ಪಡೆಯಲಿದ್ದಾರೆ. ಬಳಿಕ ರಾತ್ರಿ ಎಡೆಯೂರು ಶ್ರೀ ಸಿದ್ದಲಿಂಗೇಶ್ವರ ದೇವಸ್ಥಾನದಲ್ಲಿ ವಾಸ್ತವ್ಯ ಹೂಡಿ ಭಕ್ತರಿಗೆ ಊಟ ಮತ್ತು ವಸತಿ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ಮರುದಿನ ಬೆಳಗ್ಗೆ ಸಿದ್ದಲಿಂಗೇಶ್ವರನ ದರ್ಶನ ಪಡೆದು ಆದಿಚುಂಚನಗಿರಿಗೆ ತೆರಳಲಾಗುತ್ತದೆ. ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅನ್ನದಾನ ಹಾಗೂ ವಿದ್ಯಾದಾನದ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕನ್ನು ಬೆಳಗಿಸಿದ್ದು ಅವರ ಸ್ಮರಣಾರ್ಥ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಎಲ್ಲ ವರ್ಗದ ಭಕ್ತರು ಭಾಗವಹಿಸುತ್ತಿದ್ದಾರೆ. ಇದು ಯಾವುದೇ ರಾಜಕೀಯ ಕಾರ್ಯಕ್ರಮವಲ್ಲ, ಮಠದ ಮೇಲಿನ ಭಕ್ತಿ ಮತ್ತು ಗೌರವದ ಸಂಕೇತವಾಗಿದೆ ಎಂದು ಸಿಕಲ್ ರಾಮಚಂದ್ರ ಗೌಡ ತಿಳಿಸಿದರು. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಟ್ಟ ಪ್ರದೇಶದಲ್ಲಿರುವ ಆದಿಚುಂಚನಗಿರಿ ಕ್ಷೇತ್ರವು ಕರ್ನಾಟಕದ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಧಾರ್ಮಿಕ ಆಚರಣೆಗಳ ಜೊತೆಗೆ ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಗಳ ಮೂಲಕವೂ ಈ ಕ್ಷೇತ್ರವು ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಕ್ಷೇತ್ರದ ಪ್ರಮುಖ ಆಕರ್ಷಣೆಯಾದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 5 ಮುಖಗಳ ರೂಪದಲ್ಲಿ ಹನುಮಂತನ ಆರಾಧನೆ ನಡೆಯುತ್ತದೆ. ಭಕ್ತರು ಶಕ್ತಿ ಮತ್ತು ರಕ್ಷಣೆಯ ಆಶೀರ್ವಾದಕ್ಕಾಗಿ ವಿಶೇಷವಾಗಿ ಇಲ್ಲಿ ಭೇಟಿ ನೀಡುತ್ತಾರೆ. ಎಡೆಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನವು ಶಿವನ ಆರಾಧನೆಗೆ ಪ್ರಸಿದ್ಧವಾಗಿದ್ದು ಇಲ್ಲಿ ಅಭಿಷೇಕ ಹಾಗೂ ರುದ್ರಾಭಿಷೇಕಗಳು ನಿಯಮಿತವಾಗಿ ನಡೆಯುತ್ತವೆ. ಭಕ್ತರು ಮನಃಶಾಂತಿ ಮತ್ತು ಐಶ್ವರ್ಯಕ್ಕಾಗಿ ದೇವರನ್ನು ಪ್ರಾರ್ಥಿಸುತ್ತಾರೆ. ಇತ್ತೀಚೆಗೆ ನಿರ್ಮಾಣಗೊಂಡ ಗುರು ಭೈರವೇಶ್ವರ ಮಂದಿರವು ಕ್ಷೇತ್ರದ ಆಧ್ಯಾತ್ಮಿಕ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಿದ್ದು ಭೈರವೇಶ್ವರ ಸ್ವಾಮಿಯನ್ನು ಆರಾಧ್ಯ ದೇವರಾಗಿ ಪೂಜಿಸಲಾಗುತ್ತದೆ. ಅದೇ ರೀತಿ ಕಾಳಭೈರವೇಶ್ವರ ಸ್ವಾಮಿ ದೇವಸ್ಥಾನವು ಭೈರವನ ಶಕ್ತಿಯ ಪ್ರತೀಕವಾಗಿದ್ದು ಅಮಾವಾಸ್ಯೆ ಸೇರಿದಂತೆ ವಿಶೇಷ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ.
ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಸೇಕಲ್ ಆನಂದ್ ಗೌಡ, ನಗರ ಮಂಡಳ ಮಾಜಿ ಅಧ್ಯಕ್ಷ ನರೇಶ್, ರಾಮಕೃಷ್ಣಪ್ಪ, ಪ್ರಕಾಶ್, ಪುರುಷೋತ್ತಮ್, ದೇವರ ಮಳ್ಳೂರು ಬಾಲಕೃಷ್ಣ, ಸುಬ್ರಹ್ಮಣಿ, ಬಾಲು ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟದಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾಗಿ ನಾವೆಲ್ಲ ನಮ್ಮ ಮುಖಂಡರು ಎಲ್ಲ ಚರ್ಚೆ ಮಾಡಿ, ಇವತ್ತು ನಮ್ಮ ಮುಖಂಡರು ಕೂಡ ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ಚರ್ಚೆ ಮಾಡಿ ಹೆಂಗೋ ಹೋಗ್ತಾ ಇರ್ತಕ್ಕಂಥ ದಾರಿಯಲ್ಲಿ ಒಂದು ತೀರ್ಥಯಾತ್ರೆ ಕಾರ್ಯಕ್ರಮ ಕೂಡ ಮಾಡೋಣ ಅಂತ ಹಮ್ಮಿಕೊಂಡಿದ್ದೀವಿ. ಯಾಕಂತ ಹೇಳಿದ್ರೆ ಅಷ್ಟೊಂದು ದೂರ ಹೋಗ್ತಾ ಇರೋದ್ರಿಂದ ಒಂದು ದಿವಸ 14ನೇ ತಾರೀಕನೇ ಮಧ್ಯಾಹ್ನ ಎಲ್ಲರೂ ಕೂಡ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚಾಯಿತಿವಾರು ನಮ್ಮ ಮುಖಂಡರು ಎಲ್ಲರ ಹತ್ರ ಮಾತಾಡಿದ್ದಾರೆ. ಭಕ್ತಾದಿಗಳು ಎಲ್ಲರೂ ಕೂಡ ವಿನಂತಿ ಮಾಡಿಕೊಂಡು ನಮಗೆ ಹೋಗ್ತಾ ದಾರಿಯಲ್ಲಿ 14ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಎಲ್ಲರೂ ಒಟ್ಟಾರೆ ಎಲ್ಲ ಪಂಚಾಯಿತಿಗಳಿಂದ ಹೊರಟು ವಿಶೇಷವಾಗಿ ಬಸ್ಸುಗಳ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸುಮಾರು ಈಗಾಗಲೇ ಒಂದು 50 ಬಸ್ನ ವ್ಯವಸ್ಥೆ ಆಗಿದೆ. ಅಷ್ಟೊಂದು ಭಕ್ತಾದಿಗಳು ರೆಡಿಯಾಗಿದ್ದಾರೆ. ಇನ್ನೂ 50 ಬಸ್ ಆದರೆ ಕೂಡ ವ್ಯವಸ್ಥೆ ಮಾಡ್ತಕ್ಕಂಥ ನಾವು ಆಸಕ್ತಿಯಲ್ಲಿ ಇದ್ದೀವಿ. ಯಾಕಂತ ಹೇಳಿದ್ರೆ ಶ್ರೀ ಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಸಮಯದಲ್ಲಿ 14ನೇ ತಾರೀಕು ಮಧ್ಯಾಹ್ನ ಬಿಟ್ಟರೆ ಹೋಗ್ತಾ ದಾರಿಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಬಿದನಗೆರೆಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹೋಗ್ತಾ ನೇರ ಇಲ್ಲಿಂದ ಹೊರಟು ಅದು ದೇವಸ್ಥಾನಕ್ಕೆ ಮೊದಲನೇ ಪಾಯಿಂಟು. ಎಲ್ಲ ಭಕ್ತರು ಅಲ್ಲಿ ದೇವರನ್ನ ಕೃಪೆಗೆ ಪಾತ್ರರಾಗಿ ಅಲ್ಲಿಂದ ದರ್ಶನ ಮಾಡಿಕೊಂಡು ನೇರ ಶ್ರೀ ಸತ್ಯ ಶನೇಶ್ವರ ದೇವಸ್ಥಾನ ಬಿದನಗೆರೆ, ಆ ದೇವಸ್ಥಾನಕ್ಕೂ ಕೂಡ ಭಕ್ತರು ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ರಾತ್ರಿಗೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನ ಏನು ದೇವಸ್ಥಾನದಲ್ಲಿ ಪ್ರಸಿದ್ಧ ದೇವಸ್ಥಾನ ಇರೋದ್ರಿಂದ ರಾತ್ರಿಯಲ್ಲಿ ಎಲ್ಲರೂ ಉಳ್ಕೊಳ್ಳೋಕ್ಕೆ ಊಟದ ವ್ಯವಸ್ಥೆ, ಉಳ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಎಲ್ಲ ರಾತ್ರಿ ಉಳ್ಕೊಂಡು ಬೆಳಗ್ಗೆ ಅಲ್ಲಿ ಎದ್ದು ಎಲ್ಲರೂ ರೆಡಿಯಾಗಿ ದೇವಸ್ಥಾನದ ಏನು ಸಿದ್ಧಲಿಂಗೇಶ್ವರ ದೇವಸ್ಥಾನದ ಬೆಳಿಗ್ಗೆ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಉಪಹಾರ ಮಾಡಿಕೊಂಡು, ಉಪಹಾರದ ವ್ಯವಸ್ಥೆ ಕೂಡ ಇದೆ. ಅಲ್ಲಿಂದ ನೇರ ಕಾರ್ಯಕ್ರಮ ಇದೆ, ಲೋಕಾರ್ಪಣೆ ಕಾರ್ಯಕ್ರಮ ಏನಿದೆ, ಶ್ರೀ ಗುರು ಭೈರವಾಕ್ಯ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟಕ್ಕೆ ಭಕ್ತಾದಿಗಳು ಬರ್ತಾ ಇದ್ದಾರೆ. ನಾವು ಕೂಡ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಮೋದಿಜಿಯವರು ಕೂಡ ದೊಡ್ಡ ಆ ಒಂದು ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇರೋದ್ರಿಂದ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಕಾರ್ಯಕ್ರಮ ಮುಗಿದಾದ ಮೇಲೆ ಅಲ್ಲಿಂದ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ, ಆದಿಚುಂಚನಗಿರಿ ಪ್ರಸಿದ್ಧಿ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ದೇವರ ದರ್ಶನಕ್ಕೆ ಪಾತ್ರರಾಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಊಟದ ವ್ಯವಸ್ಥೆ ಇರುತ್ತೆ. ಊಟ ಮಾಡಿಕೊಂಡು ನೇರವಾಗಿ ಎಲ್ಲರೂ ಬಸ್ಸಲ್ಲಿ ಕೂತ್ಕೊಂಡು ವಾಪಸ್ಸು ಅವರವರ ಮನೆಗೆ ಸುರಕ್ಷಿತವಾಗಿ ಬರ್ತಕ್ಕಂಥ ವ್ಯವಸ್ಥೆ ಮಾಡಿದೆ. ಹಂಗಾಗಿ ಎಲ್ಲ ಇಡೀ ವಿಧಾನಸಭಾ ಕ್ಷೇತ್ರದ ಎಲ್ಲ ಭಕ್ತಾದಿಗಳು ಕೂಡ ಬರ್ತಕ್ಕಂಥ ಎಲ್ಲ ಪಂಚಾಯಿತಿಯಲ್ಲಿ ನಮ್ಮ ಮುಖಂಡರು ಒಬ್ಬೊಬ್ಬರು ಇನ್ಚಾರ್ಜನ್ನು ಕೊಟ್ಟಿದ್ದೀವಿ, ಬಸ್ಸಿನ ವ್ಯವಸ್ಥೆ ಮಾಡಿದ್ದೀವಿ. ಅವರ ಸಂಪರ್ಕ ಮಾಡಿಕೊಂಡು ಆ ಒಂದು ಕಾರ್ಯಕ್ರಮಕ್ಕೆ ಬರಬೇಕು, ದೇವರ ಪಾತ್ರಕ್ಕೆ ಕೃಪೆ ಆಗಬೇಕು. ಇಡೀ ಕ್ಷೇತ್ರದಲ್ಲಿ ನಮ್ಮ ಏನು ಒಬ್ಬ ಸಾಧಾರಣ ಕುಟುಂಬದಲ್ಲಿ ಬಂದಿರತಕ್ಕಂಥ ಸ್ವಾಮೀಜಿ ಏನು ಆದಿಚುಂಚನಗಿರಿಯಲ್ಲಿ ನಮ್ಮ ಮಾಡಿರ್ತಕ್ಕಂಥ ಇಡೀ ದೇಶದ ಉದ್ದಕ್ಕೂ ಕೂಡ ಅವರು ಕೊಟ್ಟಿರ್ತಕ್ಕಂಥ ವಿದ್ಯಾದಾನ, ಕೊಟ್ಟಿರ್ತಕ್ಕಂಥ ಅನ್ನದಾನ, ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆದು ದೇಶ ವಿದೇಶದಲ್ಲಿ ಕೂಡ ಅವರ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ, ಅವರ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಇದು ಒಂದು ವಿಶೇಷವಾದ ಕಾರ್ಯಕ್ರಮ. ಎಲ್ಲರೂ ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಪಾತ್ರರಾಗಬೇಕು, ಆಶೀರ್ವಾದ ಪಡ್ಕೋಬೇಕಂತ ವಿನಂತಿ ಮಾಡ್ಕೊತೀನಿ. Bright future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us
8618131401 for more queries. Enroll today. Build a bright future for your child at Sri Gadadri English Public School. ಈ ಕ್ಷೇತ್ರದಲ್ಲಿ ಶ್ರೀ ಭೈರವಿಕ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಹೊಂದಿದೆ. ಅದು ತುಂಬ 4-5 ದಿವಸ ಕಾರ್ಯಕ್ರಮ. ಆ ಕಾರ್ಯಕ್ರಮ 15ನೇ ತಾರೀಕು ಲೋಕಾರ್ಪಣೆ ಅಂದರೆ ಪೂಜೆಗಳೆಲ್ಲ ನಡೆದು ಲೋಕಾರ್ಪಣೆ ಮಾಡೋದು, ಅದಕ್ಕೆ ಮೋದಿಜಿಯವರು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಇವರು ಜೊತೆಗೂಡಿಸಿ ಬಂದು ಅದಕ್ಕೆ ಇದು ಮಾಡಬೇಕು ಅಂತ ಈ ಒಂದು ಇದಕ್ಕೆ ನಮ್ಮ ಸಂಘದಿಂದನೂ ಒಕ್ಕಲಿಗ ಸಂಘದಿಂದನೂ ಇದಕ್ಕೆ ನಾವು ಸಹಕರಿಸ್ತಾ ಇದ್ದೀವಿ. ಅವರು ನಮಗೆ ಎಲ್ಲ ಒಟ್ಟಾಗಿ ಕೂಡಿ ಮಾಡೋಣ ಅಂತ ಎಲ್ಲ ಒಂದು ನಿರ್ಣಯ ಆಗಿದೆ. ಈ ಒಂದು ಕ್ಷೇತ್ರಕ್ಕೆ ಮೋದಿಜಿಯವ್ರ ಕಾರ್ಯಕ್ರಮ ಇರೋದು 11:15 ಇರೋದ್ರಿಂದ ಆದಷ್ಟು ಎಲ್ಲ 10 ಗಂಟೆಗೆ ಬರಬೇಕು ಅಂತ ಒಂದು ಇದಾಗಿದೆ. ಏಕೆಂದರೆ ಅಲ್ಲಿಂದ ಗಾಡಿಗಳು ನಿಲ್ಲಿಸೋ ವ್ಯವಸ್ಥೆ ಒಂದು 2 ಕಿಲೋಮೀಟರ್ ದೂರದಲ್ಲೇ ಇರುತ್ತೆ. ಅವರೆಲ್ಲ ಅಲ್ಲಿಂದ ನಡ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಸಮಯ ತಗೊಳುತ್ತೆ. ಸೊ ಆದಷ್ಟು 11 ಗಂಟೆ ಒಳಗಡೆ ಅಲ್ಲಿ ಬಂದು ಸೇರಿದ್ರೆ ಎಲ್ಲರೂ ಸೆಕ್ಯೂರಿಟಿ ಚೆಕ್ ಎಲ್ಲ ಇರುತ್ತೆ. ಆ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸೋದಕ್ಕೆ ಅನುಕೂಲ ಆಗುತ್ತೆ. ಒಂದು 11 ಗಂಟೆ ಸಮಯ ಒಳಗಡೆ ಬಂದರೆ. ಹಾಗಾಗಿ ಸ್ವಲ್ಪ ಸಮಯಾವಕಾಶ ನೋಡಿಕೊಂಡು ಕಾಲ ನೋಡಿಕೊಂಡು ಕರೆಕ್ಟಾಗಿ ಅಟೆಂಡ್ ಆಗಬೇಕು ಅಂತ